ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹಾಂತೇಶ್. ಇವತ್ತಿನ ದಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ನಿಕಲ್ ಫ್ಯಾಕ್ಟ್ಸ್ ಅನ್ನು ತಿಳ್ಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ನಾವು ಯಾವುದಾದ್ರೂ ಒಂದು ಮೂವಿಯನ್ನು ನೋಡುವಾಗ ಅದರಲ್ಲಿ ಮೊದಲನೇದಾಗಿ ಈ ಥರ ಸರ್ಟಿಫಿಕೇಟನ್ನು ಕಾಣ್ತಾ ಇರ್ತೀವಿ. ಇದರಲ್ಲಿ 4 ಸರ್ಟಿಫಿಕೇಟ್ ಮುಖ್ಯವಾಗಿರುತ್ತದೆ. ಅದರಲ್ಲಿ ಯು ಮತ್ತು ಯು ಬಾರ್ ಎ ಮತ್ತು ಎ ಮತ್ತು ಎಸ್ ಈ ಥರ 4 ಸರ್ಟಿಫಿಕೇಟ್ ಇರುತ್ತೆ. ಇದರಲ್ಲಿ ಯು ಅಂದರೆ ಅನ್ರಿಸ್ಟ್ರಿಕ್ಟೆಡ್ ಪಬ್ಲಿಕ್ ಎಕ್ಸಿಬಿಷನ್ ಎಂದರ್ಥ, ಅಂದರೆ ಎಲ್ಲರೂ ನೋಡಬೇಕಾದ ಸಿನಿಮಾಗಳೊಂದು ಒಂದು ಗುರುತನ್ನು ಹೇಳುತ್ತದೆ. ಇನ್ನು ಎರಡನೇದಾಗಿ ಯು ಬಾರ್ ಎ ಅಂದರೆ 12 ವರ್ಷದ ಕಡಿಮೆ ಇರುವವರು ದೊಡ್ಡವರ ಸಮಕ್ಷಮದಲ್ಲಿ ನೋಡಬೇಕಾದ ಸಿನಿಮಾ. ಹೌದು. ಮತ್ತು ಇನ್ನು ಮೂರನೇದಾಗಿ ಎ ಅಂದರೆ ಅಡಲ್ಟ್ ಆಡಿಯನ್ಸ್ ಒನ್ಲಿ, ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ನೋಡಬೇಕಾದ ಸಿನಿಮಾ ಎಂದರ್ಥ. ಇನ್ನು ನಾಲ್ಕನೇದಾಗಿ ಎಸ್ ಅಂದರೆ ಸ್ಪೆಷಲೈಸ್ಡ್ ಆಡಿಯನ್ಸ್ ಒನ್ಲಿ, ಅಂದರೆ ಡಾಕ್ಟರ್ಸ್ ಅಥವಾ ಸೈಂಟಿಸ್ಟ್ ಅವರು ಮಾತ್ರ ನೋಡಬೇಕಾದ ಸಿನಿಮಾ ಅಂತ. ಈ 4 ಸರ್ಟಿಫಿಕೇಟ್ ಈ ಥರ ಗುರುತಿಸುತ್ತದೆ. ಮತ್ತು ಇದು ನಿಮಗೆ ಮೊದಲೇ ಬಾರಿಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2, ವಾಟರ್ ಟ್ಯಾಂಕ್. ಅಂದರೆ ವಾಟರ್ ಟ್ಯಾಂಕ್ ಮೇಲೆ ಟೀ ಶೇಪ್ ಪೈಪನ್ನು ನಾವು ಕಾಣ್ತಾ ಇರ್ತೀವಿ. ಇದರ ಉಪಯೋಗ ಏನಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಕ್ಚುಲಿ ಇದನ್ನು ಟೀ ಪೈಪ್ ಎಂದು ಕರೆಯುತ್ತಾರೆ, ಯಾಕೆಂದರೆ ಅದು ಅದರ ಆಕಾರ ಟೀ ಶೇಪ್ನಲ್ಲಿ ಇರುತ್ತದೆ. ಅದಕ್ಕಾಗಿ ಇದನ್ನು ಟೀ ಪೈಪ್ ಎಂದು ಕರೆಯುತ್ತಾರೆ. ಇದರ ಉಪಯೋಗ ಏನೆಂದರೆ ಇದು ಇರೋದರಿಂದ ನೀರು ಟ್ಯಾಂಕ್ ಒಳಗೆ ಹೋಗುವುದಕ್ಕೆ ಹಾಗೂ ಟ್ಯಾಂಕ್ನಿಂದ ವಾಟರ್ ಔಟ್ಫ್ಲೋ ಆಗೋದಕ್ಕೆ, ನೀರಿನ ಟ್ಯಾಂಕ್ನಿಂದ ಹೊರಬರುವುದಕ್ಕೆ ತುಂಬ ಉಪಯೋಗ ಆಗುತ್ತೆ. ತುಂಬಾ ಸ್ಮೂತಾಗಿ ಕೆಲಸ ಮಾಡುತ್ತೆ. ಈ ಟೀ ಶೇಪ್ ಪೈಪ್ ಇರೋದರಿಂದ ಯಾವುದೇ ಏರ್ ಟ್ಯಾಂಕ್ ಆಗುವುದಿಲ್ಲ. ಹೌದು, ಒಂದು ವೇಳೆ ಇದು ಇಲ್ಲದಿದ್ದರೆ ವಾಟರ್ ಟ್ಯಾಂಕ್ನಲ್ಲಿ ಹೆಚ್ಚಿನ ಪ್ರೆಷರ್ ಏರ್ಪಡುತ್ತದೆ ಮತ್ತು ನಿಧಾನವಾಗಿ ಟ್ಯಾಂಕ್ ಒಡೆಯುವ ಅವಕಾಶ ಇರುತ್ತದೆ. ಮತ್ತು ಅದು ಟೀ ಶೇಪ್ನಲ್ಲಿ ಅಲ್ಲದೆ ನಾರ್ಮಲ್ ಶೇಪ್ನಲ್ಲಿ ಇರ್ಬೋದಲ್ಲ ಅಂತ ನೀವು ಕೇಳ್ಬೋದು. ನಾರ್ಮಲ್ ಪೈಪ್ ಇಟ್ಟರೆ ಮಳೆ ಬಂದಾಗ ಈ ಪೈಪಿನ ಮೂಲಕ ನೀರು ಒಳಗೆ ಹೋಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಇದನ್ನು ಟೀ ಶೇಪ್ನಲ್ಲಿ ಇಡಲಾಗುತ್ತದೆ. ಫ್ಯಾಕ್ಟ್ ನಂಬರ್ 3, ರೈಲ್ವೆ ಸ್ಟೇಷನಲ್ಲಿ ಗಮನಿಸಬೇಕಾಗಿದ್ದ 3 ಸ್ಟೇಷನ್ ಅಂದರೆ ಟರ್ಮಿನಸ್ ಎಂದು ಮತ್ತು ಸೆಂಟ್ರಲ್ ಹಾಗೂ ಜಂಕ್ಷನ್ ಎಂದು ಇರುತ್ತದೆ. ನಾವು ಬಹಳ ಜಂಕ್ಷನ್ ಎಂದು ನಾವು ಕಾಣ್ತಾ ಇರ್ತೀವಿ, ಜಂಕ್ಷನ್ ಸ್ಟೇಷನ್ ಅಂತ ನಾವು ಕಾಣ್ತಾ ಇರ್ತೀವಿ. ಅವುಗಳು ಯಾಕೆ ಕೇವಲ ನಿರ್ದಿಷ್ಟವಾದ ಸ್ಟೇಷನ್ನಲ್ಲಿ ಇರುತ್ತದೆ, ಪರ್ಟಿಕ್ಯುಲರ್ ಆಗಿ ಇರುತ್ತದೆ ಎಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೌದು, ಅವುಗಳ ಬಗ್ಗೆ ತಿಳಿಯೋಣ. ಸ್ಟೇಷನ್ ಹೆಸರಿನಲ್ಲಿ ಸೆಂಟ್ರಲ್ ಸ್ಟೇಷನ್ ಅಂತ ಇದ್ದರೆ ಆ ಸ್ಟೇಷನ್ ಪ್ರತಿಯೊಂದು ರೂಟ್ ಅಂದರೆ ಪ್ರತಿಯೊಂದು ಟ್ರ್ಯಾಕ್ ಆ ಸ್ಟೇಷನ್ಗೆ ಕನೆಕ್ಟ್ ಆಗಿರುತ್ತೆ ಎಂದರ್ಥ. ಹಾಗೆ ಪ್ರತಿ ರೂಟ್ನಲ್ಲಿ ಹೋಗುವ ಸ್ಟೇಷನ್ ಅಂದರೆ ಪ್ರತಿ ರೂಟ್ನಲ್ಲಿ ಹೋಗುವ ಟ್ರೈನ್ಸ್ ಈ ಸ್ಟೇಷನ್ ಮೂಲಕ ಪ್ರಯಾಣಿಸುತ್ತದೆ. ಮತ್ತು ನಮ್ಮ ದೇಶದಲ್ಲಿ ಮೋಸ್ಟ್ ಪಾಪ್ಯುಲರ್ ಸ್ಟೇಷನ್ ಅಂದರೆ ಮುಂಬೈ ಸೆಂಟ್ರಲ್ ಸ್ಟೇಷನ್ ಇದೆ. ಇನ್ನು ಎರಡನೇದಾಗಿ ಟರ್ಮಿನಸ್. ಹೌದು, ಅಂದರೆ ಟರ್ಮಿನೇಷನ್ ಎಂದರ್ಥ. ಈ ಸ್ಟೇಷನ್ಗೆ ಬರುವ ಟ್ರೈನ್ಸ್ ಇನ್ನು ಮುಂದಕ್ಕೆ ಹೋಗುವುದಿಲ್ಲ, ಅಂದರೆ ಈ ಸ್ಟೇಷನ್ಗೆ ಬರುವ ಎಲ್ಲ ಟ್ರೈನ್ಸ್ಗಳು ಅಲ್ಲೇ ಸ್ಟಾಪ್ ಆಗ್ತವೆ, ಅಂದರೆ ಮುಂದಕ್ಕೆ ಹೋಗುವುದಿಲ್ಲ. ಕೊನೆಯ ಸ್ಟೇಷನ್ ಎಂದರ್ಥ. ಈ ಹೆಸರಿನಲ್ಲಿರುವ ಮೋಸ್ಟ್ ಪಾಪ್ಯುಲರ್ ಸ್ಟೇಷನ್ ಅಂದರೆ ಛತ್ರಪತಿ ಶಿವಾಜಿ ಟರ್ಮಿನಲ್ಸ್. ಹೌದು. ಇನ್ನು ಕೊನೆಯದಾಗಿ ಜಂಕ್ಷನ್. ಒಂದು ಜಂಕ್ಷನ್ ಅಂದರೆ ಒಂದು ಸ್ಟೇಷನ್ಗೆ 3 ಅಥವಾ ಅದಕ್ಕಿಂತ ಹೆಚ್ಚು ರೈಲ್ವೆ ಟ್ರ್ಯಾಕ್ಸ್ ಕನೆಕ್ಟ್ ಆಗಿದ್ದರೆ ಆ ಸ್ಟೇಷನ್ ಜಂಕ್ಷನ್ ಎಂದು ಕರೆಯುತ್ತಾರೆ. ಹೌದು, ನಮ್ಮ ರಾಜ್ಯದಲ್ಲಿ ತುಂಬ ಸ್ಟೇಷನ್ಗೆ ನಾವು ಜಂಕ್ಷನ್ ಎಂದು ನೋಡೇ ಇರ್ತೇವೆ. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಜಂಕ್ಷನ್, ಗದಗ್ ಜಂಕ್ಷನ್ ಅಥವಾ ಮೈಸೂರು ಜಂಕ್ಷನ್, KSR ಜಂಕ್ಷನ್, ಬೆಂಗಳೂರು ಜಂಕ್ಷನ್, ಈ ಥರ ನಾವು ಎಕ್ಸೆಟ್ರಾ ಕಾಣ್ತಾ ಇರ್ತೀವಿ. ಫ್ಯಾಕ್ಟ್ ನಂಬರ್ 4, ಏರೋಪ್ಲೇನ್ ಫ್ಯೂಲ್. ಹೌದು, ನಾವು ವಿಮಾನವನ್ನು ಗಮನಿಸಿದರೆ ಮೋಡದಲ್ಲಿ ಈ ರೀತಿ ಹೊಗೆಯನ್ನು ಬಿಡ್ತಾ ಇರ್ತದೆ. ಹೌದು, ಇದನ್ನು ನಾವು ತುಂಬ ಜನ ಫೇಕ್ ಅಂತ ಅಂದ್ಕೊಳ್ತೀರಾ. ಹೌದು, ಅದು ನಿಜ. ಯಾಕಂದರೆ ಏರೋಪ್ಲೇನಲ್ಲಿ ಲ್ಯಾಂಡಿಂಗ್ ಮಾಡುವ ಸಮಯದಲ್ಲಿ ಅದನ್ನು ವಿಮಾನದ ಭಾರವನ್ನು ಕಡಿಮೆ ಮಾಡಲು ಈ ರೀತಿ ಹೊಗೆಯನ್ನು ಬಿಡ್ತಾರಂತೆ. ಏಕೆಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ಫ್ಲೈಟ್ನಲ್ಲಿ ಫ್ಯೂಲ್ ಹೆಚ್ಚಾಗಿ ಇರುತ್ತದೆ, ಅದನ್ನು ತೆಗೆಯುವುದಕ್ಕಾಗಿ ಈ ರೀತಿ ಹೊಗೆಯನ್ನು ಬಿಡ್ತಾರಂತೆ. ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಗುವ ಅವಕಾಶ ಇರುತ್ತದೆ, ಅದಕ್ಕೆ ಈ ರೀತಿ ಫ್ಯೂಲನ್ನು ಹೊರಗಡೆ ಬಿಡ್ತಾರಂತೆ, ಈ ರೀತಿ ಹೊಗೆಯನ್ನು ಹೊರಗಡೆ ಬಿಡ್ತಾರಂತೆ. ನಂಬರ್ 5, ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವ ದೇಶಗಳಲ್ಲಿ 3ನೇ ಸ್ಥಾನದಲ್ಲಿ USA ಇದೆ, 302 ಮಿಲಿಯನ್ ಯೂಸರ್ಸ್. ಇನ್ನು 2ನೇ ಸ್ಥಾನದಲ್ಲಿ ಇಂಡಿಯಾ ಇದೆ, 755 ಮಿಲಿಯನ್ ಯೂಸರ್ಸ್. ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ, 1021 ಮಿಲಿಯನ್ ಯೂಸರ್ಸ್. ಮತ್ತು ಈ ಥರ ಇಂಟ್ರೆಸ್ಟಿಂಗ್ ಟೆಕ್ನಿಕಲ್ ಫ್ಯಾಕ್ಟ್ಸ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.